ಜಾತಿ ಜನಗಣತಿ ವರದಿ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಯಾವತ್ತೂ ನನಗೆ ಒತ್ತಡ ಹಾಕಿಲ್ಲ, ಅಂಕಿಅಂಶಗಳನ್ನ ಹೀಗೇ ಮಾಡಿ ಅಂತ ಹೇಳಿಲ್ಲ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂತರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರೇ ಈ ಕಾಂತರಾಜ್ ಈ ಜಾತಿ ಜನಗಣತಿ ವರದಿ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ನನಗೆ ಯಾವ ವಿಚಾರಕ್ಕೂ ಒತ್ತಡ ಹಾಕಿಲ್ಲ, ಅಂಕಿಅಂಶಗಳನ್ನ ಹೀಗೇ ಮಾಡಿ ಅಂತ ಹೇಳಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆದಂತಹ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳು ಕಾಂತರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾನೆ. ಇವತ್ತು ಸದ್ಯಕ್ಕೆ ಸರ್, ಜಾತಿ ಜನಗಣತಿ ಅಂತಕ್ಕಂಥದ್ದು ವಿಚಾರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಮುಂದೆ ಬಂದಿದೆ. ಈ ಎಲ್ಲೋ ಒಂದು ಕಡೆ ಈ ಜಾತಿ ಜನಗಣತಿ ಅನ್ನೋದು ಏನಿದೆ, ಈ ಸಾಮಾಜಿಕ ಶೈಕ್ಷಣಿಕ ಅನ್ನೋದು ಹೋಗ್ಬಿಟ್ಟು ಜಾತಿ ಜನಗಣತಿ ಅಂತಕ್ಕಂಥದ್ದನ್ನೇ ಹಾಗೆ ರೂಢಿಯಾಗುತ್ತಾ ಆಗಿರೋದು, ಜೊತೆಗೆ ಇದೊಂದು ಅವೈಜ್ಞಾನಿಕ ವರದಿ ಅಂತಕ್ಕಂಥದ್ದು. ಹಾಗಿದ್ರೆ ವರದಿ ಈಗ ಯಾಕೆ ಪ್ರಸ್ತುತ ಮತ್ತೆ ಅಪ್ರಸ್ತುತ, ಇದ್ರ ಕುರಿತಂತೆ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ತಾವು ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ತೀರಿ ಸರ್? ಮೊದಲನೇದಾಗಿ ಈ ನಮ್ಮ ವರದಿಯನ್ನು ಇವತ್ತು ಸರ್ಕಾರ ಪರಿಗಣಿಸೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬಾ ಸ್ವಾಗತವಾದಂಥ ವಿಷಯ. ಆಮೇಲೆ ಇದನ್ನ ನೀವು ಹೇಳಿದ ರೀತಿಯಲ್ಲಿ ಇದು ಜಾತಿ ಗಣತಿ ಆಗ್ಬಿಟ್ಟಿದೆ, ಹೌದೋ ಅಲ್ವಾ ಅಥವಾ ಯಾವುದು ಇದು ಅಂತ ಕೇಳ್ತಾ ಇದ್ದೀರಿ. ನೋಡಿ, ಇದು ಜಾತಿ ಗಣತಿ ಅಂತಕ್ಕಂಥದ್ದು ಸುಮ್ಮನೆ ಸಮಾಜದಲ್ಲಿ ಅದು ಅಭ್ಯಾಸ ಬಲದಿಂದ ಅಥವಾ ಜಾತಿ ಬಂದಾಗ ಬರೀ ಜಾತಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಇದಿದೆ. ಆದ್ರಿಂದ ಜಾತಿ ಗಣತಿ ಅಂತ ಕರೀತಾ ಇದ್ದಾರೆ ಅಷ್ಟೇ. ಆದರೆ ಇದು ಸರಿಯಾದ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು ಹೇಗಪ್ಪ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಇದು ಯಾಕೆ ಕರಿತೀವಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಯಾಕೆ ಕರಿತೀವಿ ಅಂತಾನು ಹೇಳ್ತೀನಿ ಕೇಳಿ. ಸಂವಿಧಾನದ ಅಡಿಯಲ್ಲಿ ಏನ್ ಮಾಡಿದ್ದಾರೆ, ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥವ್ರು ಇದ್ದಾರೋ ಅದರಲ್ಲಿ ಆರ್ಥಿಕತೆಯನ್ನು ಸೇರುತ್ತೆ, ಅಂತವರು ಹಿಂದುಳಿದ ವರ್ಗಗಳು ಅಂತ ಪರಿಗಣಿಸೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ. ಆದ್ರಿಂದ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಅಂದ್ರೆ ಇದರಲ್ಲಿ ಜಾತಿ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬಂದಾಗ ಜಾತಿ ಕೂಡ ಇದೆ. ನಮ್ಮಲ್ಲಿ 54 ಅಂಶಗಳನ್ನ ನಾವು ಜನಗಳ ಮುಂದಿಟ್ಟು ಅವುಗಳ ವಿವರಗಳನ್ನು ನಾವು ಪಡ್ಕೊಂಡಿದ್ದೀವಿ, ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಜಾತಿ ಕೂಡ ಒಂದು. 54 ಅಂಶಗಳು ಜಾತಿ ಕಾಲಂ ಕೂಡ ಒಂದು. ಅದನ್ನ ಜಾತಿ ಯಾಕೆ ಕೇಳಿದ್ರಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದು ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಪುಗಳನ್ನು ಮಾಡಿದಾಗ ಸಮೀಕ್ಷೆಗಳು ಮಾಡಬೇಕು, ಜನಗಣತಿ ಮಾಡಬೇಕು, ಅಂಕಿಅಂಶಗಳು ಬೇಕು, ಇದನ್ನ ಪಡ್ಕೊಂಬನ್ನಿ ಅಂತಕ್ಕಂಥದ್ದು ಎಂಪೆರಿಕಲ್ ಡಾಟಾ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವರು. ಅದನ್ನು ಪಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅದನ್ನ ಮಾಡಬೇಕಾದಾಗ 2 ನಿಬಂಧನೆಯನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದು, ನೀವು ಯಾವುದೇ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಅದು ಸಂಪೂರ್ಣವಾಗಿ, ಆ ಪದ ಯಾವ್ದು ಬಳಸಿದಾರೆ ಅಂತ ಹೇಳಿದ್ರೆ, ಇಫ್ ಯು ಕಂಡಕ್ಟ್ ಎಂಟೈರ್ ಸರ್ವೆ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್, ಇಫ್ ಯು ಕಂಡಕ್ಟ್ ದಿ ಸರ್ವೆ ಆಫ್ ಎಂಟೈರ್ ಪಾಪ್ಯುಲೇಷನ್ ಇಟ್ ಈಸ್ ಅಕ್ಸೆಪ್ಟಬಲ್ ಅಂತ. ಜೊತೆಗೆ ಈಗ ಮಾಡಬೇಕಾದ್ರೆ ಇನ್ನೊಂದು, ಬರೀ ಜಾತಿಯನ್ನಷ್ಟೇ ಪರಿಗಣಿಸಿ ನೀವು ಫಲಾನುಭವಿಗಳ ಆರಿಸಿದ್ರೆ ಅದು ತಪ್ಪು ಅಂತ. ನೀವು ಜಾತಿನೂ ಒಂದು ಅಂಶ ಆಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಜಾತಿ ನಮ್ಮ ದೇಶದಲ್ಲಿ ವಾಸ್ತವ. ಆದ್ರಿಂದ ಅದನ್ನು ಒಂದು ಅಂಶ ಆಗಿ ಇಟ್ಕೊಂಡು ಇತರೆ ಅಂಶಗಳನ್ನ, ಅವರ ಸಾಮಾಜಿಕವಾಗಿ ಸ್ಥಿತಿಗತಿ ಏನಿದೆ, ಆರ್ಥಿಕವಾಗಿ ಸ್ಥಿತಿಗತಿ ಏನಿದೆ, ಏನು ಶೈಕ್ಷಣಿಕವಾಗಿ ಏನು ಸ್ಥಿತಿ, ರಾಜಕೀಯವಾಗಿ ಏನಿದೆ, ಆಮೇಲೆ ಅವ್ರ ಕುಟುಂಬಕ್ಕೆ ಹೋದಾಗ ಕೂಡ ಅವ್ರ ಕುಟುಂಬ ಯಾವ ಸ್ಥಿತಿಯಲ್ಲಿದೆ, ಎಲ್ಲಿ ವಾಸ ಮಾಡ್ತಾರೆ, ಸ್ಲಮ್ನಲ್ಲಿ ಮಾಡ್ತಾರ, ಹಳ್ಳಿನಲ್ಲಿ ಮಾಡ್ತಾರ, ನಗರದಲ್ಲಿ ಮಾಡ್ತಾರ, ಹೀಗೆಲ್ಲ ಇದೆ. ಅವೆಲ್ಲ ಸಾಮಾಜಿಕ. ಜಾತಿ ಜನಗಣತಿ ವರದಿ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಯಾವತ್ತೂ ನನಗೆ ಒತ್ತಡ ಹಾಕಿಲ್ಲ, ಅಂಕಿಅಂಶಗಳನ್ನ ಹೀಗೇ ಮಾಡಿ ಅಂತ ಹೇಳಿಲ್ಲ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂತರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರೇ ಈ ಕಾಂತರಾಜ್ ಈ ಜಾತಿ ಜನಗಣತಿ ವರದಿ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವತ್ತೂ ನನಗೆ ಯಾವ ವಿಚಾರಕ್ಕೂ ಒತ್ತಡ ಹಾಕಿಲ್ಲ, ಅಂಕಿಅಂಶಗಳನ್ನ ಹೀಗೇ ಮಾಡಿ ಅಂತ ಹೇಳಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಆದಂತ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳು ಕಾಂತರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾನೆ. ಇವತ್ತು ಸದ್ಯಕ್ಕೆ ಸರ್, ಜಾತಿ ಜನಗಣತಿ ಅಂತಕ್ಕಂಥದ್ದು ವಿಚಾರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಮುಂದೆ ಬಂದಿದೆ. ಈಗ ಎಲ್ಲೋ ಒಂದು ಕಡೆ ಈ ಜಾತಿ ಜನಗಣತಿ ಅನ್ನೋದು ಏನಿದೆ, ಈ ಸಾಮಾಜಿಕ ಶೈಕ್ಷಣಿಕ ಅನ್ನೋದು ಹೋಗ್ಬಿಟ್ಟು ಜಾತಿ ಜನಗಣತಿ ಅಂತಕ್ಕಂಥದ್ದನ್ನೇ ಹಾಗೆ ರೂಢಿಯಾಗಿತ ಆಗಿರೋದ್ರ ಜೊತೆಗೆ ಇದೊಂದು ಅವೈಜ್ಞಾನಿಕ ವರದಿ ಅಂತಕ್ಕಂಥದ್ದು. ಹಾಗಿದ್ರೆ ವರದಿ ಈಗ ಯಾಕೆ ಪ್ರಸ್ತುತ ಮತ್ತೆ ಅಪ್ರಸ್ತುತ, ಇದ್ರ ಕುರಿತಂತೆ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ತಾವು ಫಸ್ಟ್ ರಿಯಾಕ್ಷನ್ ಏನ್ ಕೊಡ್ತೀರಿ ಸರ್? ಮೊದಲನೇದಾಗಿ ಈ ನಮ್ಮ ವರದಿಯನ್ನು ಇವತ್ತು ಸರ್ಕಾರ ಪರಿಗಣಿಸೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬಾ ಸ್ವಾಗತವಾದಂಥ ವಿಷಯ. ಆಮೇಲೆ ಇದನ್ನ ನೀವು ಹೇಳಿದ ರೀತಿಯಲ್ಲಿ ಇದು ಜಾತಿ ಗಣತಿ ಆಗ್ಬಿಟ್ಟಿದೆ, ಹೌದೋ ಅಲ್ವಾ ಅಥವಾ ಯಾವುದು ಇದು ಅಂತ ಕೇಳ್ತಾ ಇದ್ದೀರಿ. ನೋಡಿ, ಇದು ಜಾತಿ ಗಣತಿ ಅಂತಕ್ಕಂಥದ್ದು ಸುಮ್ಮನೆ ಸಮಾಜದಲ್ಲಿ ಅದು ಅಭ್ಯಾಸ ಬಲದಿಂದ ಅಥವಾ ಜಾತಿ ಬಂದಾಗ ಬರೀ ಜಾತಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಇದಿದೆ. ಆದ್ರಿಂದ ಜಾತಿ ಗಣತಿ ಅಂತ ಕರೀತಾ ಇದ್ದಾರೆ ಅಷ್ಟೇ. ಆದರೆ ಇದು ಸರಿಯಾದ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು ಹೇಗಪ್ಪ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಇದು ಯಾಕೆ ಕರಿತೀವಿ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಯಾಕೆ ಕರಿತೀವಿ ಅಂತಾನು ಹೇಳ್ತೀನಿ ಕೇಳಿ. ಸಂವಿಧಾನದ ಅಡಿಯಲ್ಲಿ ಏನ್ ಮಾಡಿದ್ದಾರೆ, ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿತಕ್ಕಂಥವ್ರು ಇದ್ದಾರೋ ಅದರಲ್ಲಿ ಆರ್ಥಿಕತೆಯನ್ನು ಸೇರುತ್ತೆ, ಅಂತವರು ಹಿಂದುಳಿದ ವರ್ಗಗಳು ಅಂತ ಪರಿಗಣಿಸೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ. ಆದ್ರಿಂದ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಅಂದ್ರೆ ಇದರಲ್ಲಿ ಜಾತಿ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬಂದಾಗ ಜಾತಿ ಕೂಡ ಇದೆ. ನಮ್ಮಲ್ಲಿ 54 ಅಂಶಗಳನ್ನ ನಾವು ಜನಗಳ ಮುಂದಿಟ್ಟು ಅವುಗಳ ವಿವರಗಳನ್ನು ನಾವು ಪಡ್ಕೊಂಡಿದ್ದೀವಿ, ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಜಾತಿ ಕೂಡ ಒಂದು. 54 ಅಂಶಗಳು ಜಾತಿ ಕಾಲಂ ಕೂಡ ಒಂದು. ಅದನ್ನ ಜಾತಿ ಯಾಕೆ ಕೇಳಿದ್ರಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದು ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಮಾಡಿದಾಗ ಸಮೀಕ್ಷೆಗಳು ಮಾಡಬೇಕು, ಜನಗಣತಿ ಮಾಡಬೇಕು, ಅಂಕಿಅಂಶಗಳು ಬೇಕು, ಇದನ್ನ ಪಡ್ಕೊಂಬನ್ನಿ ಅಂತಕ್ಕಂಥದ್ದು ಎಂಪೆರಿಕಲ್ ಡಾಟಾ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವರು. ಅದನ್ನು ಪಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅದನ್ನ ಮಾಡಬೇಕಾದಾಗ 2 ನಿಬಂಧನೆಗಳನ್ನು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದು, ನೀವು ಯಾವುದೇ ಒಂದು ಸಮೀಕ್ಷೆಯನ್ನು ಮಾಡಿದಾಗ ಅದು ಸಂಪೂರ್ಣವಾಗಿ, ಆ ಪದ ಯಾವ್ದು ಬಳಸಿದಾರೆ ಅಂತ ಹೇಳಿದ್ರೆ, ಇಫ್ ಯು ಕಂಡಕ್ಟ್ ಎಂಟೈರ್ ಸರ್ವೆ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್, ಇಫ್ ಯು ಕಂಡಕ್ಟ್ ದಿ ಸರ್ವೆ ಆಫ್ ಎಂಟೈರ್ ಪಾಪ್ಯುಲೇಷನ್